ಫ್ಲೈಟ್ ಗಾಟ್ ಕ್ಯಾನ್ಸಲ್ ಡ್ಯೂ ಟು ವಾರ್. ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನೂ ಪ್ಯಾನಿಕ್ ಆಗ್ತಾರೆ. ಸುಮ್ಮನೆ ಬೇಜಾರಾಗಿರೋದು, ನೋಡೋಣ ಏನಾಗುತ್ತೆ. ದೆನ್ ಲೇಟರ್ ಐ ವಾಸ್ ಸ್ಕೇರ್ಡ್, ಬಟ್ ಅಮ್ಮಂಗೆ ಸ್ವಲ್ಪ ಪ್ಯಾನಿಕ್ ಆಯಿತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಂದರೆ ಒಂದು ಬ್ಯಾಡ್ ನ್ಯೂಸು, ದಟ್ ಅವರ್ ಫ್ಲೈಟ್ ಗಾಟ್ ಕ್ಯಾನ್ಸಲ್ ಡ್ಯೂ ಟು ವಾರ್. ಐ ಡೋಂಟ್ ನೋ ಯಾವಾಗ ಏನಾಗುತ್ತೆ ಅಂತ. ವಿ ಆರ್ ಹೋಪಿಂಗ್ ಫಾರ್ ದ ಸೇಫ್ಟಿ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್. ವಿಲ್ ಸಿ ಏನಾಗುತ್ತೆ ಅಂತ. ಕವನ ಅಂತೂ ಫುಲ್ ಟೆನ್ಷನ್ ತೊಗೊಂಡ್ಬಿಡ್ತಾಳೆ. ಇನ್ನೂ ಮನೆಯವ್ರಿಗೂ ಹೇಳಿಲ್ಲ ನಾವು. ಮನೆಯವ್ರಿಗೆ ಹೇಳಿದ್ರೆ ಅವ್ರು ಇನ್ನೂ ಪ್ಯಾನಿಕ್ ಆಗ್ತಾರೆ. ವಿಲ್ ಸಿ ಏನಾಗುತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಮ್ದು ಇವತ್ತು ಏನು ಪ್ಲ್ಯಾನ್ ಇದ್ದಿದ್ದು ಅಂದರೆ, ನಾವೊಂದು ಐಲ್ಯಾಂಡ್ಗೆ ಹೋಗಬೇಕಾಯ್ತು. ಸ್ಕೂಬಾ ಡೈವಿಂಗು ಮಾಡಬೇಕಾಯ್ತು ನಾನು, ಆ್ಯಂಡ್ ಸ್ನಾರ್ಕ್ಲಿಂಗ್ ಮಾಡಬೇಕಾಯ್ತು. ಬಟ್ ಎರಡೂ ಆಗಿಲ್ಲ, ಯಾಕಂದರೆ ನೈಟ್ ನಮ್ಗೆ ಗೊತ್ತಾಯಿತು ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಆಮೇಲೆ ಮೂಡೇ ಇರಲಿಲ್ಲ ನಮಗೆ ಎದ್ದೇಳೋಕ್ಕೂ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾಯಿದ್ವಿ, ಮಲಗಿದ್ದು ಲೇಟಾಗೋಯ್ತು. ಅದಕ್ಕೆ ಇವಾಗೊಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಟ್ಲೀಸ್ಟ್ ಯಾಕೆ ಸುಮ್ಮನೆ ಬೇಜಾರಾಗಿರೋದು, ನೋಡೋಣ ಏನಾಗುತ್ತೆ ಆಗಲಿ ಅಂದ್ಕೊಂಡು ಬ್ಯೂಟಿಫುಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನೋಡಿ ಕವನ, ಹೌಸ್ ಇಟ್? ಹೌದು, ಇವಾಗ ಹಂಗೆ ನೋಡ್ತಾ ಇರೋ. ಸಾಯಂಕಾಲ ಆಗ್ತಾ 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 ಲೈಟ್ಸ್ ಆನ್ ಮಾಡ್ತಾರೆ. ಇಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಇವತ್ತು ತುಂಬ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಯಾಕೋ ಒಂಥರ ಅದೇ ಈ ಟೆನ್ಷನಲ್ಲೇ ಇದ್ರಿ, ಫ್ಲೈಟ್ಸ್ದು ಏನಾಗುತ್ತೆ ಏನು ಅಂತ. ಆ್ಯಕ್ಚುಲಿ ರೀಶೆಡ್ಯೂಲ್ ಆಗಿದೆ, 11th ರೀಶೆಡ್ಯೂಲ್ ಆಗಿದೆ. ನಾವು ಬರಬೇಕಂತ ಇದ್ದಿದ್ದು 6th, ನಾಳೆ ಶುಕ್ರವಾರ. ಬಟ್ ನೆಕ್ಸ್ಟ್ ವೆಡ್ನೆಸ್ಡೇಗೇನೋ ರೀಶೆಡ್ಯೂಲ್ ಆಗಿದೆ 11th. ನೋಡೋಣ ಏನಾಗುತ್ತೆ. ಲೈಕ್ ಒಂಥರ ಒಳ್ಳೇದು ಆಯಿತು, ಲೈಕ್ ನಮಗೆ ಸ್ವಲ್ಪ ಟೈಮು ಸಿಕ್ತು. ಬಟ್ ಪ್ರಾಬ್ಲಮ್ ಏನಂದರೆ ನಮಗೆ ವೀಸಾದು ಪ್ರಾಬ್ಲಮ್ ಆಗ್ತಾಯಿದೆ. ವೀಸಾ ಆ್ಯಕ್ಚುಲಿ ಇದ್ದಿದ್ದೆ 10 days ಅಷ್ಟೇ. ಬಟ್ ನಾವು ಅಗೇನ್ ವಿ ಹ್ಯಾವ್ ಟು ಎಕ್ಸ್ಟೆಂಡ್ ಫಾರ್ 5 days. ಬಟ್ ಯಾರೂ 5 days ಕೊಡೋಲ್ಲ, ಹೋಲ್ 10 days ತೊಗೊಳ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಗೈಸ್, ಆ್ಯಕ್ಚುಲಿ ಇದು ಫೇಮಸ್ ಸ್ಟ್ರೀಟು ಮಾತ್ರ ಕಾರ್ನಿಚ್ ಅಂತೆ. ಇದು ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಇಲ್ಲಿ ನಡ್ಕೊಂಡು ಹೋಗ್ತಾರೆ, ಆ ಕಡೆ ನಡ್ಕೊಂಡು ಬರ್ತಾರೆ ಅಷ್ಟೇ. ಈ ಕಡೆ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ಇದೆ, ಮಾತ್ರ ಮಾರ್ಕೆಟು. ಆಮೇಲೆ ಈ ಕಡೆ ಎಲ್ಲ ನಿಮಗೆ ಫುಡ್ಡು ಎಲ್ಲ ಸಿಗುತ್ತೆ, ಫುಡ್ ಕೊಡ್ತಾರ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ರೋಡು. ಹಿಂಗೆ ಬರಬೇಕು, ಹಿಂಗೆ ಬಂದರೆ ಅಲ್ಲಿಗೆ ಎಂಡ್ ಆಗುತ್ತೆ. ಲೆಫ್ಟ್ ಸೈಡು ಮಾರ್ಕೆಟು, ತಿನ್ನೋದು ಎಲ್ಲ ಸಿಗುತ್ತೆ. ಇನ್ನು KFC ಆಗಲಿ ಎಲ್ಲ ಥರ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ ಇಲ್ಲಿ ನಡೆಯೋಕ್ಕೆ. ಆ್ಯಕ್ಚುಲಿ ನೀವು ನೆನ್ನೆ ಒಂದು ವೀಡಿಯೋ ಹಾಕಿದ್ದೀನಿ, ಫೋರ್ಟ್ ಮೇಲೆಯಿಂದ ಒಂದು ರೋಡ್ ತೋರಿಸಿದ್ದೀನಿ ನೋಡಿ, ಆ ರೋಡೇ ಇದು. ಗಾಯ್ಸ್, ಕವನ ಹೇಳ್ತಾಳೆ ಹೆಂಗಿದೆ ಅವಳ ಎಕ್ಸ್ಪೀರಿಯೆನ್ಸು ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ. ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅವಳಿಗೂ ಆಗಲಿ ನನಗೂ ಆಗಲಿ. ವಿ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್ ಬಿಫೋರ್. ಹೇಳಮ್ಮ, ಹೆಂಗೆ ಅನಿಸ್ತಾ ಇದೆ? ಏನು ಸ್ಟಾರ್ಟಿಂಗ್ ಐ ವಾಸ್ ಎಕ್ಸೈಟೆಡ್, ದೆನ್ ಲೇಟರ್ ಐ ವಾಸ್ ಸ್ಕೇರ್ಡ್. Then I'm okay. So it's a mixed emotion, I can say. ನಿಮ್ಮ ಮನೆಯವರು ಹೆಂಗೆ? ಮನೆಯಲ್ಲಿ ಅಪ್ಪ ಇಸ್ ವೆರಿ ಕೂಲ್, ಬಟ್ ಅಮ್ಮಂಗೆ ಸ್ವಲ್ಪ ಪ್ಯಾನಿಕ್ ಆಯಿತು. ಅವ್ರು ಹೇಳಿದ್ರು ಹುಷಾರಾಗಿರೋಕ್ಕೆ. ಬಟ್ ಮೇನ್ಲಿ ಮೈ ಮ್ಯಾನೇಜರ್ಸ್ ಆರ್ ಕೂಲ್. ಮ್ಯಾನೇಜರ್ಗೆ ಹೇಳಿದ್ದಕ್ಕೆ ಅವ್ರು ಯಾವಾಗಲಾದ್ರು ಬನ್ನಿ ಅಂದರು, ಸೇಫ್ ಆಗೋದು. ಸೊ ಐ ಆಮ್ ಅಟ್ ಪೀಸ್. ನಾನು ನಮ್ಮ ಡ್ಯಾಡಿಗೆ ಹೇಳಿದ್ದೀನಿ, ಓಕೆ, ಅವರು ಆರಾಮಾಗಿ ಬಾ ಅಂದಿದ್ದಾರೆ. ಓಕೆ, ದೆನ್ ವಾಟ್? We have another 5 days to explore the Oman city. Yeah. We'll explore. ನಾಳೆ ಆದರೂ ಐಲ್ಯಾಂಡ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕವನ ಎದ್ದರೆ ಡೆಫಿನೆಟ್ಲಿ ಹೋಗ್ತೀವಿ, ಇಲ್ಲ ಅಂದರೆ ಈ ಪ್ಲ್ಯಾನನ್ನು ಸ್ವಾಹ. ಹೇಳಮ್ಮ, ಹೋಗೋಣ. ಟೈಮ್ ಅಂತೂ ಇದೆ. ಆಬ್ವಿಯಸ್ಲಿ ವಿ ಆರ್ ಪ್ಲ್ಯಾನಿಂಗ್ ಟು ಎಕ್ಸ್ಪ್ಲೋರ್. ವಿಲ್ ಸಿ. ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ವಿತ್ ಅ ಸ್ಮಾಲ್ ವ್ಲಾಗ್. ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಕ್ಕೋ ತನಕ ಟೇಕ್ ಕೇರ್, ಬೈ, ಗುಡ್ ನೈಟ್.